ಹಾಯ್ ನಮಸ್ಕಾರ ಎಲ್ರಿಗೂ. ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ಲತ್ತೀನಿ ರೀ. ವೆಲ್ಕಮ್ ಬ್ಯಾಕ್ ಟು ರಾಜು UK ಕಿಚನ್. ನಾನಿವತ್ತು ಶೇಂಗಾದ ಹೋಳಿಗೆ ಹೆಂಗೆ ಮಾಡಬೇಕು ಅಂತೇಳಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಶೇಂಗಾ, ಬೆಲ್ಲ ಮತ್ತು ಎಳ್ಳು ಹಾಕಿ ಶೇಂಗಾದ ಹೋಳಿಗೆ ಮಾಡ್ತೀನಿ ರೀ. ಮೊದಲನೇದಾಗಿ ನಾನು ಶೇಂಗಾ ಎಳ್ಳು ತೊಗೊಂಡಿನಿ ರೀ. ಮೊದಲ ಎಳ್ಳು ಹುರ್ಕೊಂಬರ್ರಿ. ಎಳ್ಳು ಒಂದು ಬೌಲ್ ತೊಗೊಂಡಿನಿ ರೀ. ಉತ್ತರ ಕರ್ನಾಟಕದ ಭಾಷೆಯೊಳಗೆ ಹೇಳ್ಬೇಕಾದ್ರೆ ಒಂದು ಗಿದ್ದನದಷ್ಟು ಎಳ್ಳು ತೊಗೊಂಡಿನಿ. ಮತ್ತು ಕೆ ಜಿ ಲೆಕ್ಕದೊಳಗೆ ಹೇಳ್ಬೇಕಾದ್ರೆ ಪಾವು ಕೆ ಜಿಯಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಎಲ್ಲ ಎಳ್ಳನ್ನು ಸಣ್ಣ ಉರಿಯೊಳಗೆ ಹುರ್ಕೋಬೇಕ್ರಿ. ಸರಿಯಾಗಿ ಹೊತ್ತಿಸ್ಲಾರ್ದಂಗೆ ಚಮಚದ ಸಹಾಯದಿಂದ ತಿರುವಾಡ್ಕೊಂಡು ಸರಿಯಾಗಿ ಹುರ್ಕೋಬೇಕ್ರಿ. ಈಗ ನಮ್ಮ ಎಳ್ಳು ಹುರಿದವ್ರಿ. ನಾ ತಕ್ಕೊಳಗತ್ತೀನಿ ನೋಡ್ರಿ ನಮ್ಮ ಎಳ್ಳು ಈ ಥರ ಹುರಿದವ್ರಿ. ಎಳ್ಳು ಹುರಿದವ ಆದರೆ ಕಲರ್ ಚೇಂಜ್ ಆಗಿಲ್ಲ. ಇದೇ ಥರ ನೀವು ಹುರ್ಕೋಬೇಕು. ಈ ಎಳ್ಳಿನ ಬುಟ್ಟಿನ ಪಕ್ಕಕ್ಕಿಟ್ಟು ಈಗ ನಾನು ಶೇಂಗಾ ಹುರ್ಕೊಳತ್ತೀನಿ ರೀ. ನಾನು ಹಂಚೊಳಗೆ ಹುರಿತಾ ಇರೋದ್ರಿಂದ ಎಲ್ಲ ಶೇಂಗಾದ ಕಾಳು ಇದ್ರೊಳಗೆ ಹಿಡ್ಸಲ್ರಿ. 2 ಸಲ ನಾನು ಹುರ್ಕೊಳತ್ತೀನಿ ನೋಡ್ರಿ. ಇದು ಮೊದಲನೇ ಬ್ಯಾಚ್ ಹಾಕಿನಿ ರೀ. ಸಣ್ಣ ಉರಿಯೊಳಗೆ ಸಪ್ಪಿ ಎಲ್ಲ ಸುಲಿಯೋ ಹಾಗೆ ಸರಿಯಾಗಿ ಹುರ್ಕೋಬೇಕ್ರಿ. ಉರಿ ಏನಾದರೂ ಸ್ಪೀಡಾಗಿಟ್ಟರೆ ಬೇಗ ಹುರಿದಂಗೆ ಕಾಣಿಸ್ತವ, ಆದ್ರೆ ಶೇಂಗಾ ಸರಿಯಾಗಿ ಹುರಿದಿರಲ್ಲ. ಹಾಗಾಗಿ ಆದಷ್ಟು ಸಣ್ಣ ಉರಿಯಲ್ಲಿ ಈ ಥರ ಹುರ್ಕೋರಿ. ನೋಡ್ಬೋದು ನೀವು, ಈ ಥರ ಸರಿಯಾಗಿ ಹುರಿದವ್ರಿ. ಇವನ್ನ ತಕ್ಕೋತೀನಿ ರೀ. ಈಗ ಇವೆಲ್ಲ ತೆಗೆದಿಟ್ಕೊಂಡ್ಮೇಲೆ ನಾ ಇನ್ನೂ ಒಂದು ಸ್ವಲ್ಪ ಎತ್ತಿಟ್ಟಿದ್ನಲ್ರಿ, ಹಂಚೊಳಗೆ ಹಾಕಿ ಹುರ್ಕೋಬೇಕ್ರಿ. ಇವನು ನೋಡ್ರಿ ಎಲ್ಲ ಹುರಿದಾದ್ಮೇಲೆ ಈ ಥರ ಆಗ್ಯಾವ. ಎಷ್ಟು ಶೇಂಗಾಕ್ಕೆ ಎಷ್ಟು ಬೆಲ್ಲ ಹಾಕಬೇಕು, ಎಷ್ಟು ಎಳ್ಳು ಹಾಕಬೇಕು ಅನ್ನೋದನ್ನು ಸರಿಯಾದ ಅಳತೆನ ನೋಡಂಬರ್ರಿ. ನೋಡ್ರಿ ಶೇಂಗಾ ಸಪ್ಪಿ ಬಿಚ್ಚಿದ್ರೆ ಈ ಥರ ಮುಟ್ಟಿದ ಕೂಡಲೇ ಎಲ್ಲ ಸಪ್ಪಿನೂ ಬಿಚ್ಚಿಬಿಡ್ಬೇಕು. ಈ ಥರ ಶೇಂಗಾ ಹುರಿದ್ರೆ ಪರ್ಫೆಕ್ಟಾಗಿ ಇರ್ತಾವ್ರಿ. ನಾ ತೊಗೊಂಡಿರೋ ಅಳತೆಗೆ 1 ಕೆ ಜಿಯಷ್ಟು ಶೇಂಗಾ ತೊಗೊಂಡಿನಿ ರೀ. ನಾನಿಲ್ಲಿ ಸಪ್ಪಿನ ತೆಗಿತಾ ಇಲ್ಲ, ನೀವು ಬೇಕಾದರೆ ಮೇಲ್ಗಡೆ ಇರೋ ಸಪ್ಪಿನ ತಗೋಬೋದು. ನಾನು ಇವಾಗ ಇದಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕ್ರಿ. ಹಾಗಾಗಿ ನಾ ಬೇರೆ ಪಾತ್ರೆಯೊಳಗೆ ಶೇಂಗದ ಕಾಳು ಹಾಕ್ಕೊಂಡೇನಿ ರೀ. 1 ಕೆ ಜಿ ಶೇಂಗಾಕ್ಕೆ 1.5 ಕೆ ಜಿಯಷ್ಟು ನಾ ಬೆಲ್ಲ ಹಾಕ್ಕೊಳಗತ್ತೀನಿ ರೀ. ಎಳ್ಳು ಅದು ಹಾಕೋದ್ರಿಂದ ಪಾವು ಕಿಲೋ ಎಳ್ಳು ಹಾಕ್ಕೊಂಡೀನಿ ರೀ. ಎಳ್ಳು ಇದ್ರೊಳಗೆ ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ. ಮಿಕ್ಸ್ ಮಾಡೋದ್ರಿಂದ ಎಳ್ಳು ಸಣ್ಣಾಗಲ್ಲ. ಸಪ್ರೇಟಾಗಿ ಎಳ್ಳನ್ನು ಮಿಕ್ಸಿಗೆ ಹಾಕೋರಿ. ಮೊದಲು ನಾನು ಬೆಲ್ಲ ಮತ್ತು ಶೇಂಗಾದ ಮಿಶ್ರಣನ ಮಿಕ್ಸಿಗೆ ಹಾಕೋತೀನಿ. ಇದು ಸಣ್ಣಾಗ್ಯದ್ರಿ. ಇದನ್ನು ತಕ್ಕೋತೀನಿ ರೀ. ನಾನು ತಕ್ಕೊಂಡು ಮತ್ತೊಂದು ಸತಿ ಹಾಕೋತೀನಿ ನೋಡ್ರಿ. ಎಲ್ಲನೂ ಇದೇ ಪ್ರೊಸೀಜರ್ ಒಳಗೆ ಹಾಕೋಬೇಕ್ರಿ. ಈಗೆಲ್ಲ ಹಾಕೋದಾಗ್ಯದ ನೋಡ್ರಿ. ಈಗ ಇದೇ ಜಾರಿಗೆನೆ ಎಳ್ಳು ಹಾಕೋತೀನಿ ರೀ. ಎಳ್ಳು ನಾ ಲೋಡಿಂಗ್ ಆಗ್ತದ ಮಿಕ್ಸಿಗೆ ಅಂಥೇಳಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡಿಲ್ಲ. 2 ಸತಿ ರುಬ್ಕೋಬೇಕಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳತ್ತೀನಿ ರೀ. ನೋಡ್ರಿ ಈ ಥರ ಸಣ್ಣದಾಗಿ ರುಬ್ಕೋಬೇಕು. ಉತ್ತರ ಕರ್ನಾಟಕದ ಕಡೆ ಇದನ್ನು ಚಿಗಳಿ ಅಂತ ಕರಿತೀವಿ. ಈ ಚಿಗಳಿ ನಾದ್ಕೋಬೇಕಂದ್ರೆ ಸ್ವಲ್ಪ ಬಿಸಿನೀರೊಳಗೆ ನಾದ್ಕೋಬೇಕ್ರಿ. ಈ ಥರ ಕೈದ್ರೆ ಸಾಕಾಗ್ತದ. ಇದನ್ನು ಎಲ್ಲನೂ ಸರಿಯಾಗಿ ಮಿಕ್ಸ್ ಆಗಿ ಮಾಡ್ಕೋಬೇಕ್ರಿ. ಎಲ್ಲನೂ ಮಿಕ್ಸ್ ಆಗ್ಯದ್ರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಚಿಗಳಿನ ನಾದ್ಕೋಬೇಕ್ರಿ. ತಿಕ್ಕಿ ನಾದದಷ್ಟು ಎಣ್ಣೆ ಬಿಡ್ತದ್ರಿ. ಗಟ್ಟಿಯಾಗಿ ನಾದ್ಕೋಬೇಕು. ನೀರು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕೋರಿ. ಒಮ್ಮೆ ಹಾಕ್ಕೊಂಡ್ರೆ ಅಳಸಾಗಿಬಿಡ್ತದ, ಹೋಳಿಗೆ ಮಾಡೋಕ್ಕೆ ಬರಲ್ಲ. ಈ ಚಿಗಳಿನ ಹೋಳಿಗೆ ಮಾಡದೆ ಹಾಗೆ ತಿನ್ಬೋದು. ಸೂಪರಾಗಿರ್ತದ್ರಿ ಟೇಸ್ಟ್. ಬೆಲ್ಲ ಮತ್ತು ಶೇಂಗಾ ಹಾಕಿ ಮಾಡೋದ್ರಿಂದ ಬ್ಲಡ್ಡು ಚೆನ್ನಾಗಿ ಆಗ್ತದ್ರಿ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಒಂದು ಟಿಪ್ಸ್ ಏನಂದ್ರೆ, ಅಕಸ್ಮಾತಾಗಿ ಅಳಸಾಯಿತು ಅಂದ್ರೆ ಇನ್ನೂ ಒಂದು ಸ್ವಲ್ಪ ಪುಡಿ ಹಾಕಿ ನೀವು ಗಟ್ಟಿ ಮಾಡ್ಕೋಬೋದು, ಅಥವಾ ರಾತ್ರಿ ನಾದಿಟ್ಟು ಬೆಳಗ್ಗೆ ಮಾಡ್ಬೋದು. ಈಗ ಇದು ರೆಡಿ ಆಗ್ಯದ್ರಿ. ಪಕ್ಕಕ್ಕೆ ಎತ್ತಿಟ್ಕೊಂಡು ಗೋಧಿ ಹಿಟ್ಟನ್ನು ನಾದ್ಕೊಳಗತ್ತೀನಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕೊಳಗತ್ತೀನಿ ರೀ. ಅರ್ಧ ಕೆ ಜಿಗಿನ್ನ ಹೆಚ್ಚಿಗೆ ನಾ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅಷ್ಟು ಹೂರಣಕ್ಕೆ ಈ ಗೋಧಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೋಬೇಕ್ರಿ. 2 ಸೇಮ್ ಗಟ್ಟಿಯಾಗೇ ಇರಬೇಕು. ಹೂರಣ ಮತ್ತು ಕಣಕ ಗಟ್ಟಿಯಾಗಿದ್ರೇ ಹೋಳಿಗೆ ಸೂಪರಾಗಿ ಬರ್ತಾವ್ರಿ. ಕಣಕ ಅಂದರೆ ಹಿಟ್ಟು ಅಂತ ಅರ್ಥ. ಹಿಟ್ಟು ಅಳಸಾಗಿದ್ರೆ ಹೂರಣ ಒತ್ತಟಿ ಹಿಟ್ಟು ಒತ್ತಟಿ ಆಗಿ ಜಾಸ್ತಿ ದಂಡಿಗೆಲ್ಲ ಬರೀ ಹಿಟ್ಟು ಬಂದ್ಬಿಡ್ತದ. ಹಾಗಾಗಿ ನೋಡಿಕೊಂಡು ಎರಡನ್ನೂ ಗಟ್ಟಿಯಾಗಿ ನಾದ್ಕೋರಿ.
ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹೋಳಿಗೆ ಮಾಡೋಕ್ಕೆ. ನೀವು ಬೇಕಾದರೆ ಮೈದಾ ಹಿಟ್ಟು ತೊಗೋಬಹುದು. ಮೈದಾ ಹಿಟ್ಟು ಹೆಲ್ತಿಗೆ ಒಳ್ಳೆಯದಲ್ಲ, ಹಾಗಾಗಿ ನಾ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ನೋಡ್ರಿ ಈ ಥರ ನಾದಿ ಇಟ್ಕೊಂಡಿದ್ದೀನಿ. ನಾನು ಹೋಳಿಗೆ ಮಾಡುವಾಗ ಒಣ ಹಿಟ್ಟು ಬೇಕಾಗ್ತದೆ, ಹಾಗಾಗಿ ನಾ ಒಣ ಹಿಟ್ಟು ತೊಗೊಂಡಿನಿ ರೀ. ಶೇಂಗಾ ಬೆಲ್ಲದ ಮಿಶ್ರಣ ನಾದಿ ಇಟ್ಕೊಂಡಿದ್ನಲ್ರಿ, ಅದನ್ನು ಸ್ವಲ್ಪ ತೊಗೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಂಡು ಬಿಡ್ಬೇಕ್ರಿ ಸೈಡಿಗೆ. ಮತ್ತು ಗೋಧಿ ಹಿಟ್ಟೊಳಗೆ ಸ್ವಲ್ಪನೇ ತೊಗೋಬೇಕ್ರಿ. ನೋಡಿರಿ ನಾ ಇಷ್ಟು ತೊಗೊಂಡಿದ್ದೀನಿ. ಈ ಗೋಧಿ ಹಿಟ್ಟು ಮತ್ತು ಇದು ಉಂಡೆ ಹೆಂಗೆ ಇಟ್ಕೋಬೇಕು, ಹೆಂಗೆ ಮಾಡಬೇಕು ನೋಡಂಬರ್ರಿ. ನೋಡಿರಿ ಎಣ್ಣೆ ಯಾವ ಥರ ಅಂಟ್ಕೊಳಗತ್ತದ. ನಾದಿದ ತಕ್ಷಣವೇ ಮಾಡ್ಕೋಬೋದು ಈ ಚಿಗಳಿ. ಹಿಟ್ಟು ಒಂದು 10 ನಿಮಿಷ ಬಿಡಬೇಕು ನೆನೆಯೋಕ್ಕಂತ. ನೋಡಿರಿ ಬೆಲ್ಲಣಿಗೆ ತೊಗೊಂಡು ಈ ಹಿಟ್ಟಿನ ಉಂಡೆನ ಸ್ವಲ್ಪ ಅಗಲ ಮಾಡ್ಕೋಬೇಕು. ನೋಡ್ಬೋದು ಈ ಥರ ತೀಡ್ಕೋಬೇಕು. ಸ್ವಲ್ಪ ಹಿಟ್ಟೊಳಗೆ ಅದ್ಬಿಟ್ಟು ಈ ಥರ ತೀಡ್ಕೊಂಡು ಇದ್ರೊಳಗೆ ಈ ಉಂಡಿನ ಇಟ್ಟು ಈ ಥರ ಮಾಡ್ಬೇಕ್ರಿ. ನೋಡ್ಬೋದು ಸೇಮ್ ಬೇಳೆ ಹೋಳಿಗೆ ಮಾಡ್ತೀವಲ್ರಿ ಒಬ್ಬಟ್ಟು, ಅದೇ ಥರನೇ ತುಂಬ್ಕೋಬೇಕು ಇದನ್ನು. ಈಗ ಇದು ರೆಡಿ ಆಗ್ಯದ್ರಿ. ಈ ಥರ ಡಿಪ್ ಮಾಡ್ಕೋಬೇಕ್ರಿ ಇದ್ರೊಳಗೆ. ಒಣ ಹಿಟ್ಟೊಳಗೆ ಎದ್ಕೊಂಡ್ಬಿಟ್ಟು ನೀವು ಬೇಕಾದರೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕೋಬೋದು. ನಾ ಗೋಧಿ ಹಿಟ್ಟನ್ನೇ ಸ್ವಲ್ಪ ತೊಗೊಂಡು ಮಾಡ್ಕೊಳಗತ್ತೀನಿ ರೀ. ನೋಡ್ಬೋದು ಈ ಥರ ದಂಡಿನೆಲ್ಲ ತಿಡ್ಕೋಬೇಕು. ಈ ಶೇಂಗಾ ಹೋಳಿಗೆ ಭಾಳ ತಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಜಾಸ್ತಿ ತಳ್ಳಗೆ ಮಾಡಿದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವು ತಳ್ಳಗೆ ಮಾಡ್ಕೋರಿ. ಶೇಂಗಾ ಬೆಲ್ಲದ ಅಳತೆ ನಾ ಹೇಳಿರೋ ಅಳತೆಯೊಳಗೆ ಸರಿಯಾಗಿ ಅದ. ನಿಮಗೇನಾದರೂ ಶುಗರ್ ಇದ್ದರೆ, ನಿಮ್ಮ ಮನೇಲಿ ಸ್ವೀಟ್ ಏನಾದರೂ ತಿಂತಾ ಇಲ್ಲ ಅಂದರೆ ಸ್ವಲ್ಪ ಕಡಿಮೆನೇ ಹಾಕೋರಿ. ಈ ಹೋಳಿಗೆ ರೆಡಿ ಆಗ್ಯದ್ರಿ. ನಮ್ಮ ಹಂಚು ಕೈದದ್ದು ನೋಡ್ರಿ. ಈಗ ನಾನು ಹೋಳಿಗೆನ ಹಂಚ ಮೇಲೆ ಹಾಕೋತೀನಿ. ಈ ಹೋಳಿಗೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಉರಿ ಏನಾದರೂ ಜಾಸ್ತಿ ಆದರೆ ಹೊತ್ತೋ ಸಾಧ್ಯತೆ ಇರ್ತದ್ರಿ, ಬೇಗನೆ ಹೊತ್ಬಿಡ್ತದ್ರಿ. ನೋಡಿಕೊಂಡು ಮಾಡ್ಕೋರಿ. ಈ ಹೋಳಿಗೆ ಬೇಯೋವರೆಗೂ ನಾನು ಇನ್ನೊಂದು ಹೋಳಿಗೆನ ರೆಡಿ ಮಾಡ್ಕೋತೀನಿ ರೀ. ನೋಡಿರಿ ಸೇಮ್ ಅದೇ ಪ್ರೊಸೀಜರ್ ಒಳಗೆ ಸ್ವಲ್ಪ ಹಿಟ್ಟು ತೊಗೊಳ್ಳೋದು, ಹೂರಣ ಜಾಸ್ತಿ ಹಿಡಿದು ಸ್ವಲ್ಪ ತೀಡ್ಕೊಂಡು ಅದರೊಳಗೆ ತುಂಬ್ಕೊಳ್ಳೋದು. ನೋಡಿರಿ ಈ ಥರ ಎಲ್ಲ ಮಾಡಿಕೊಂಡು ಅಲ್ಲೇ ಮಡಚಿಬಿಡೋದು, ಕಾಣಿಸ್ದೇ ಇರೋ ಥರ ಈ ಥರ ಮಾಡಿ ಇದನ್ನು ಲಟ್ಟಿಸ್ಕೋಬೇಕ್ರಿ. ನೋಡಿರಿ ನಮ್ಮ ಹೋಳಿಗೆ ರೆಡಿ ಆಗ್ಯಾವ. ಇದನ್ನು ಸರಿಯಾಗಿ ಬೇಯಿಸ್ಕೋಬೇಕು. ಇದನ್ನು ತಿರುವಿ ಹಾಕೋತೀನಿ ನೋಡಿರಿ. ನೋಡ್ಬೋದು ಇದನ್ನು ಒಂದು ಚಮಚದ ಸಹಾಯದಿಂದ ಈ ಥರ ದಂಡಿ ಪ್ರೆಸ್ ಮಾಡೋದ್ರಿಂದ ಸರಿಯಾಗಿ ಬೆಂದಿರ್ತದೆ, ಉಬ್ಬಿ ಬರ್ತದೆ ನೋಡಿರಿ. ಶೇಂಗಾ ಹೋಳಿಗೆ ಮಾಡೋದು ತುಂಬಾ ಸುಲಭ. ಯಾರಾದರೂ ಇನ್ನೊಬ್ರು ಹೆಲ್ಪಿಗಿದ್ರೆ ಇನ್ನೂ ಈಸಿ ಆಗ್ತದೆ. 2 ಹೋಳಿಗೆನ ನೀವು ಮಾಡ್ಕೋಬೋದು ಒಂದೇ ಹಂಚೊಳಗೆ. ನೋಡಿರಿ ಯಾವ ಥರ ಉಬ್ಲಿಗತ್ತದ ನಮ್ಮ ಹೋಳಿಗೆ, ಪೂರಿ ಥರ ಉಬ್ಬಿ ಬರ್ತಾ ಇದೆ ರೀ. ಈ ಹೋಳಿಗೆ ಈ ಥರ ಮಾಡಿ 15 ದಿವಸ ಇಟ್ಕೊಂಡು ತಿಂದರೂ ನಡೀತದ್ರಿ, ಹಾಳಾಗಂಗಿಲ್ಲ. ಈಗ ಈ ಹೋಳಿಗೆ ರೆಡಿ ಆಗ್ಯದ್ರಿ. ನಾನು ತಕ್ಕೋತೀನಿ ರೀ. ನೋಡಿರಿ ಎಲ್ಲ ಹೋಳಿಗೆನೂ ಇದೇ ಪ್ರೊಸೀಜರ್ ಒಳಗೆ ನಾ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಹೋಳಿಗೆ ತುಪ್ಪ ಉಂಡ್ರೆ ತುಂಬ ರುಚಿಯಾಗಿರ್ತದೆ ರೀ. ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಟ್ಟು ಉಣ್ತಾರ್ರಿ. ಹೆಲ್ತಿಗೂ ತುಂಬ ಒಳ್ಳೆಯದು. ಹೋಳಿಗೆಗೆ ನಾನು ತುಪ್ಪ ಹಾಕ್ಕೊಂಡು ಟೇಸ್ಟ್ ನೋಡ್ತಾ ಇದ್ದೀನಿ. ಬಾಯಿಯೊಳಗಿಟ್ರೆ ಕರಗಿ ಬಿಡ್ತದ, ಅಷ್ಟು ಮೆತ್ತಗಾಗ್ಯಾವ್ರಿ. ನೋಡಿದ್ರಲ್ಲ ನಾ ಹೋಳಿಗೆ ಮಾಡೋ ವಿಧಾನ. ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಇದೇ ಥರ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗಮ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.